ಎಸ್ ಹಿಂದೆ ಶಾಸಕರು ಜಮೀರ್ ಅವರು ರಾಜೀನಾಮೆ ಕೊಡಿ, ಯಾಕಂದ್ರೆ ಅದೊಂದು ಗಂಭೀರ ಆರೋಪ ನಮ್ಮ ಶಾಸಕರೇ ಮಾಡಿದ್ದಾರೆ. ರಾಜೀನಾಮೆ ಕೊಡ್ಲಿ ಅಂತ ನೋಡಿ, ಅದನ್ನ ಮುಖ್ಯಮಂತ್ರಿಗಳು ಅದನ್ನ ವಿವರಣೆ ಪಡೆದುಕೋತಾರೆ. ಬಿಆರ್ ಪಡೆದು ವಿವರಣೆ ಪಡ್ಕೋತಾರೆ, ಜಮೀರ್ ಅವ್ರದ್ದು ವಿವರಣೆ ಪಡೆದುಕೋತಾರೆ. ಒಮ್ಮಿಂದೊಮ್ಮೆ ಇದು ಮಾಡಕ್ ಬರಲ್ಲ. ವಿವರಣೆ ಪಡೆದುಕೊಂಡು ಸತ್ಯಾಂಶಗಳನ್ನ ಅರ್ಥ ಮಾಡಿ ತಿಳ್ಕೊಂಡು ಇವತ್ತು ಸಹ ಕ್ರಮ ಕೈಗೊಳ್ಬೇಕಾಗ್ತದೆ ಏನಿದ್ರು ಕೂಡ. ಎಸ್, ರಾಜ್ಯದ ಮಟ್ಟಿಗೆ ಈ ಶತಮಾನದ ದೊಡ್ಡ ಸಮಸ್ಯೆ ಅಂದ್ರೆ ನೈಸ್ ಸಮಸ್ಯೆ ಸರ್. ಈಗ ನೈಸ್ ಹೋರಾಟ ಅದೇ ಈಗ ಅವರು ಪಾಪ ತಿಳ್ಕೊಂಡ್ಬಿಡಿದಾರ. ನಾವು ಕೆಡಿ ಅಕ್ವೈರಿಂಗ್ ಬಾಡಿ ಅಷ್ಟೇ. PWD ಇಂದ ಅದು ನೈಸ್ ರೋಡ್ ಇದಾಗಿರುವಂತದ್ದು. PWD ನಮಗೆ ಏನು ಅಕ್ವೈರ್ ಮಾಡಿಕೊಡು ಅಂತಾರೆ, ಅಕ್ವೈರ್ ಮಾಡಿಕೊಡ್ತೀವಿ. ಲೈಕ್ ಮೆಟ್ರೋಗೆ PWD ಇರ್ಬೋದು, KRIDE ಇರ್ಬೋದು, ಎಲ್ಲೆಲ್ಲಿ ನಮಗೆ ಅಕ್ವೈರಿಂಗ್ ಬಾಡಿ ಅಷ್ಟೇ. ನಮಗೆ ಅಕ್ವೈರಿಂಗ್ ಇದು ಮಾಡಿ ಕೇಳ್ತಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ಅಲ್ಲಿ ಸಮಿತಿ ಆಗಿದೆ. ಈಗ ಇದು ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಮಿತಿ ಆಗಿದೆ. ಅಲ್ಲಿ ಕೆಲವೊಬ್ಬರಿಗೆ ನೈಸ್ನವರು ಸೈಟನ್ನು ಮಾಡಿಕೊಟ್ಟಿದ್ದಾರೆ. ಈಗ ಬಂದಿದ್ದಾರಲ್ಲ, ಸೈಟ್ ಮಾಡಿಕೊಟ್ಟಿದ್ದಾರೆ. ಆ ಸೈಟ್ಸನ್ನು ಕೊಡಬೇಕು ಅಂಥೇಳಿ ಇದು ಮಾಡಿದ್ದಾರೆ. ಅದು ಸೈಟ್ಸ್ ಕೊಡುವಾಗ ಅಲ್ಲಿ ಒಂದು ಜಿಲ್ಲಾಧಿಕಾರಿ ಒಂದು ಸಮಿತಿ ಇದು ಆಗಿದೆ. ಅದು ಸಮಿತಿದಾಗ ಈಗ ಸಮಿತಿ ಕಮಿಟಿ ಸಬ್ ಕಮಿಟಿ ಅಂತ ನಾನು ಮಾತನಾಡೋದು ಸರಿಯಾಗೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನ್ಯಾಯಯುತವಾದಂಥ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಸಂಸ್ಥೆ ಸರ್ಕಾರಕ್ಕಿಂತ ಸಾಕಷ್ಟು ಪ್ರಭಾವಿ ಸಂಸ್ಥೆ ಅನ್ಸುತ್ತೆ ಸರ್ ನೈಸ್. ಯಾಕಂದ್ರೆ ಹಿಂದೆ ವಿಶ್ವನಾಥ್ ಕಮಿಟಿ ಆಯ್ತು, ಜಯಚಂದ್ರ ಕಮಿಟಿ ಆಯ್ತು, ಪರಮೇಶ್ವರ್ ಕಮಿಟಿ ಆಯ್ತು, ಯಾವ ಕಮಿಟಿ ಬಂದು ಸೊಲ್ಯೂಷನ್ ಸಿಗ್ತಿರೋದು. ಬಹುಶಃ ಈ ಸಮಿತಿಯಲ್ಲಿ ಇದಕ್ಕೆ ಒಂದು ಇತಿಶ್ರೀ ಹಾಡ್ತೀವಿ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನು ಕೊಡ್ತೀವಿ. ಎಸ್, ಹಿಂದೆ ಶಾಸಕರು ಜಮೀರ್ ಅವರು ರಾಜೀನಾಮೆ ಕೊಡಿ, ಯಾಕಂದ್ರೆ ಅದೊಂದು ಗಂಭೀರ ಆರೋಪ ನಮ್ಮ ಶಾಸಕರೇ ಮಾಡಿದ್ದಾರೆ. ರಾಜೀನಾಮೆ ಕೊಡ್ಲಿ ಅಂತ ನೋಡಿ, ಅದನ್ನ ಮುಖ್ಯಮಂತ್ರಿಗಳು ಅದನ್ನ ವಿವರಣೆ ಪಡೆದುಕೋತಾರೆ. ಬಿಆರ್ ಪಡೆದು ವಿವರಣೆ ಪಡ್ಕೋತಾರೆ, ಜಮೀರ್ ಅವ್ರದ್ದು ವಿವರಣೆ ಪಡೆದುಕೋತಾರೆ. ಒಮ್ಮಿಂದೊಮ್ಮೆ ಇದು ಮಾಡಕ್ ಬರಲ್ಲ. ವಿವರಣೆ ಪಡೆದುಕೊಂಡು ಸತ್ಯಾಂಶಗಳನ್ನ ಅರ್ಥ ಮಾಡಿ ತಿಳ್ಕೊಂಡು ಇವತ್ತು ಸಹ ಕ್ರಮ ಕೈಗೊಳ್ಬೇಕಾಗ್ತದೆ ಏನಿದ್ರು ಕೂಡ. ಎಸ್, ರಾಜ್ಯದ ಮಟ್ಟಿಗೆ ಈ ಶತಮಾನದ ದೊಡ್ಡ ಸಮಸ್ಯೆ ಅಂದ್ರೆ ನೈಸ್ ಸಮಸ್ಯೆ ಸರ್. ಈಗ ನೈಸ್ ಹೋರಾಟ ಅದೇ ಈಗ ಅವರು ಪಾಪ ತಿಳ್ಕೊಂಡ್ಬಿಡಿದಾರ. ನಾವು ಕೆಡಿ ಅಕ್ವೈರಿಂಗ್ ಬಾಡಿ ಅಷ್ಟೇ. PWD ಇಂದ ಅದು ನೈಸ್ ರೋಡ್ ಇದಾಗಿರುವಂತದ್ದು. PWD ನಮಗೆ ಏನು ಅಕ್ವೈರ್ ಮಾಡಿಕೊಡು ಅಂತಾರೆ, ಅಕ್ವೈರ್ ಮಾಡಿಕೊಡ್ತೀವಿ. ಲೈಕ್ ಮೆಟ್ರೋಗೆ PWD ಇರ್ಬೋದು, KRIDE ಇರ್ಬೋದು, ಎಲ್ಲೆಲ್ಲಿ ನಮಗೆ ಅಕ್ವೈರಿಂಗ್ ಬಾಡಿ ಅಷ್ಟೇ. ನಮಗೆ ಅಕ್ವೈರಿಂಗ್ ಇದು ಮಾಡಿ ಕೇಳ್ತಾರೆ. ಅಲ್ಲಿ ಸಮಿತಿ ಆಗಿದೆ. ಈಗ ಇದು ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಮಿತಿ ಆಗಿದೆ. ಅಲ್ಲಿ ಕೆಲವೊಬ್ಬರಿಗೆ ನೈಸ್ನವರು ಸೈಟನ್ನು ಮಾಡಿಕೊಟ್ಟಿದ್ದಾರೆ. ಈಗ ಬಂದಿದ್ದಾರಲ್ಲ, ಸೈಟ್ ಮಾಡಿಕೊಟ್ಟಿದ್ದಾರೆ. ಆ ಸೈಟ್ಸನ್ನು ಕೊಡಬೇಕು ಅಂಥೇಳಿ ಇದು ಮಾಡಿದ್ದಾರೆ. ಅದು ಸೈಟ್ಸ್ ಕೊಡುವಾಗ ಅಲ್ಲಿ ಒಂದು ಜಿಲ್ಲಾಧಿಕಾರಿ ಒಂದು ಸಮಿತಿ ಇದು ಆಗಿದೆ. ಅದು ಸಮಿತಿದಾಗ ಈಗ ಸಮಿತಿ ಕಮಿಟಿ ಸಬ್ ಕಮಿಟಿ ಅಂತ ನಾನು ಮಾತನಾಡೋದು ಸರಿಯಾಗೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನ್ಯಾಯಯುತವಾದಂಥ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಸಂಸ್ಥೆ ಸರ್ಕಾರಕ್ಕಿಂತ ಸಾಕಷ್ಟು ಪ್ರಭಾವಿ ಸಂಸ್ಥೆ ಅನ್ಸುತ್ತೆ ಸರ್ ನೈಸ್. ಯಾಕಂದ್ರೆ ಹಿಂದೆ ವಿಶ್ವನಾಥ್ ಕಮಿಟಿ ಆಯ್ತು, ಜಯಚಂದ್ರ ಕಮಿಟಿ ಆಯ್ತು, ಪರಮೇಶ್ವರ್ ಕಮಿಟಿ ಆಯ್ತು, ಯಾವ ಕಮಿಟಿ ಬಂದು ಸೊಲ್ಯೂಷನ್ ಸಿಗ್ತಿರೋದು. ಬಹುಶಃ ಈ ಸಮಿತಿಯಲ್ಲಿ ಇದಕ್ಕೆ ಒಂದು ಇತಿಶ್ರೀ ಹಾಡ್ತೀವಿ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನು ಕೊಡ್ತೀವಿ.